ಹೈಕಮಾಂಡ್ ಒಂದು ತ್ರಿಸೂತ್ರವನ್ನು ರೆಡಿ ಮಾಡಿಕೊಂಡಿರುವಂಥದ್ದು. ಅಂದರೆ ಯಾವ ರೀತಿಯಾಗಿ ಈ ಕ್ಯಾಬಿನೆಟ್ಗೆ ಒಂದು ರೂಪ ಕೊಡಬೇಕು, ಇದರ ಕುರಿತಾಗಿ ಹೈಕಮಾಂಡ್ ತ್ರಿಸೂತ್ರವನ್ನು ರೆಡಿ ಮಾಡಿಕೊಂಡಿದೆ. ತಮ್ಮದೇ ಆದಂಥ ಪಟ್ಟಿಯ ಜೊತೆಗೆ 3 ಸೂತ್ರವನ್ನು ಹೈಕಮಾಂಡ್ ಈಗ ಸಿದ್ಧಪಡಿಸಿಕೊಂಡಿದೆ. ಹಿರಿಯರನ್ನ ಒಳಗೊಂಡಂತಹ ಸಂಪುಟಕ್ಕೆ ಈಗ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಸೊ ಈ 3 ಸೂತ್ರಗಳ ಆಧಾರದಲ್ಲೇ ಹೊಸ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಆ ಸೂತ್ರಗಳು ಯಾವ್ದು? ಈ 3 ಸೂತ್ರಗಳನ್ನು ನೋಡೋ ಹಾಗಿದ್ರೆ, ನಂಬರ್ 1, ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ 15 ಸಚಿವರಿಗೆ ಕೋಕ್ ಕೊಡಬೇಕು ಅನ್ನುವಂಥ ಒಂದು ಪ್ಲಾನಿಂಗನ್ನು ಹೈಕಮಾಂಡ್ ಮಾಡಿಕೊಂಡಿದೆ. ಇದರ ಜೊತೆಗೆ ಇನ್ನೂ 2 ಸೂತ್ರಗಳಿದ್ದಾವೆ. ಬಟ್ ಈ ಸಂಪುಟದ ಸರ್ಕಸ್ ಇದೆಯಲ್ಲ, ಎಲ್ಲೋ ಒಂದು ಕಡೆ ಅಧಿಕಾರ ಹಸ್ತಾಂತರ ಆಯಿತು, ಆ ಪ್ರಕ್ರಿಯೆ ಸುಗಮವಾಗಿ ಆಯಿತು, ಮುಗೀತು, ಕಂಪ್ಲೀಟ್ ಆಯಿತು. ಬಟ್ ಈಗ ಹೈಕಮಾಂಡ್ ಮುಂದೆ ಇರುವಂಥದ್ದು ಸಂಪುಟ ರಚನೆಯ ಸರ್ಕಸ್. ಸೊ 3 ಸೂತ್ರ ಗಮನಿಸ್ತಾ ಇದ್ದೀರಿ. ಸಿದ್ದು ಸಂಪುಟದ 15 ಸಚಿವರಿಗೆ ಕೋಕ್ ಕೊಡುವಂಥದ್ದು, ಆ 15 ಸಚಿವರ ಸ್ಥಾನಕ್ಕೆ ಹೊಸಬರನ್ನ ಕ್ಯಾಬಿನೆಟ್ಗೆ ತಗೊಳ್ಳುವಂಥದ್ದು. ಇನ್ನು 2ನೇದು, 40 ವರ್ಷದ ಒಳಗಿನ 10 ಶಾಸಕರಿಗೆ ಅವಕಾಶ ಕೊಡಲಿಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಅಂದರೆ ಕ್ಯಾಬಿನೆಟ್ ಯಾವ ರೀತಿಯಾಗಿರಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತಂದರೆ, ಹಿರಿಯರ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಕಿರಿಯರ ಒಂದು ಎನರ್ಜಿ ಇರಬೇಕು, ಉತ್ಸಾಹ ಇರಬೇಕು. ಸೊ ಈ ಒಂದು ಮಿಕ್ಸ್ಡ್ ಬ್ಯಾಲೆನ್ಸ್ನಲ್ಲಿ ಕ್ಯಾಬಿನೆಟ್ ರೆಡಿ ಮಾಡಲಿಕ್ಕೆ, ಆದರೆ ರಚನೆ ಮಾಡುವಂಥ ಸೂತ್ರವನ್ನು ಹೈಕಮಾಂಡ್ ಹೊಂದಿದೆ. ಇನ್ನು 3ನೇದು, 50ರಿಂದ 70 ವರ್ಷದ 20 ಹಿರಿಯ ಶಾಸಕರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಕೂಡ ಹೈಕಮಾಂಡ್ ಇದೆ. ಸೊ ಈ 3 ಸೂತ್ರಗಳನ್ನು ಗಮನಿಸಿದರೆ ನೋಡಿ, ಹೊಸ ಮುಖಗಳಿಗೆ ಮಣೆ ಸಿಗ್ತಾ ಇದೆ ಮೊದಲನೇ ಸೂತ್ರದಲ್ಲಿ. ಆ್ಯಂಡ್ 2ನೇ ಪ್ಲ್ಯಾನ್ನಲ್ಲಿ ಹೊಸಬರಿಗೆ ಅವಕಾಶ ಸಿಗ್ತಾ ಇದೆ. ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರಿಗೆ ಅಥವಾ ಈ ಯಂಗ್ ಬ್ಲಡ್ ಅಂತ ಏನು ಕರಿತೀವಿ, ಸೊ ಅವರಿಗೆ ಇಲ್ಲಿ ಸ್ಥಾನವನ್ನು ಕಲ್ಪಿಸಿದಂತೆ ಆಗುತ್ತೆ. ಆ್ಯಂಡ್ 3ನೇ ಸೂತ್ರವನ್ನು ಗಮನಿಸಿದರೆ, ಹಿರಿಯರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಅವರ ಮಾರ್ಗದರ್ಶನದಂತೆ ಅಥವಾ ತಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಅವರು ಧಾರೆ ಎರೆಯುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಹೀಗಾಗಿ ಹಿರಿಯರ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಕಿರಿಯರ ಎನರ್ಜಿ ಇರಬೇಕು. ಅದರ ಜೊತೆಗೆ ಒಂದು ರೀತಿಯಾಗಿ ಬ್ಯಾಲೆನ್ಸ್ಡ್ ಸಂಪುಟವನ್ನು ರಚನೆ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹೈಕಮಾಂಡ್ನ ಆ 3 ಸೂತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ನಾಳೆ ರಾತ್ರಿಯ ಒಳಗಾಗಿ ಮೊದಲ ಹಂತದಲ್ಲಿ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಫೈನಲೈಸ್ ಆಗುತ್ತೆ. ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಸೊ ಹೀಗಾಗಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂಚೆನೇ ಹೇಳಿದ ಹಾಗೆ 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆಯಾಗುತ್ತೆ. ಮೊದಲನೇ ಹಂತ ಡಿ.ಕೆ. ಶಿವಕುಮಾರ್ ಅವರ ಒಟ್ಟಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು, ಕೆಲವೊಂದಷ್ಟು ಶಾಸಕರು ಸಚಿವರಾಗಿ. ಇದಾದ ನಂತರ ಒಂದಷ್ಟು ದಿನ ಬಿಟ್ಟು ಮತ್ತೊಮ್ಮೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಸೊ 3 ಸೂತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಹೈಕಮಾಂಡ್ ಸಿದ್ಧಪಡಿಸಿರುವಂಥ ಒಂದು ಕ್ಯಾಬಿನೆಟ್ ರಚನೆಯ ಪ್ಲಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.